ಗೆಳೆಯರೆ, ಬಹುನಿರೀಕ್ಷಿತ ಅನರ್ಹ ಶಾಸಕರ ವಿಚಾರಣೆಯ ತೀರ್ಪು ಬಂದಿದೆ. ಸುಪ್ರೀಂ ಕೋರ್ಟ್ ಕುದುರೆ ವ್ಯಾಪಾರ ನಡೀಬಾರದು ಅಂತ ಅಭಿಪ್ರಾಯಪಟ್ಟಿದೆ. ಕರ್ನಾಟಕ ವಿಧಾನಸಭೆಯ ಅವತ್ತಿನ ಸ್ಪೀಕರ್ ನೀಡಿರುವ ಅನರ್ಹತೆಯ ತೀರ್ಪನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಆದರೆ ಅನರ್ಹ ಶಾಸಕರು ಕೂಡ ಚುನಾವಣೆಗೆ ಸ್ಪರ್ಧಿಸಬಹುದು, ಅದು ಅವರ ಹಕ್ಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ತಿಳಿಸಿದೆ. ಹಾಗಾದರೆ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಖುಷಿಯಾಗಿರೋದು ಯಾರು, ತಲೆನೋವನ್ನು ಅನುಭವಿಸ್ತಿರೋದು ಯಾರು? ಈ ತೀರ್ಪಿನ ಬಗ್ಗೆ ಅನರ್ಹ ಶಾಸಕರು ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಗೆಳೆಯರೆ, ಸುಪ್ರೀಂ ಕೋರ್ಟ್ ಕರ್ನಾಟಕದ ಶಾಸಕರ ವಿಚಾರದಲ್ಲಿ ಐತಿಹಾಸಿಕ ತೀರ್ಪೊಂದನ್ನು ನೀಡಿದೆ. ಅದು ಸ್ಪೀಕರ್ ಕಾರ್ಯವ್ಯಾಪ್ತಿಯನ್ನು ಗಮನದಲ್ಲಿಟ್ಟುಕೊಂಡು ದೇಶದಲ್ಲಿ ನಡೀತಿರೋ ಶಾಸಕರ ಕುದುರೆ ವ್ಯಾಪಾರವನ್ನು ಸಹ ಪರಿಗಣಿಸಿ ಈ ತೀರ್ಪನ್ನು ಕೊಟ್ಟಾಗಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ ಸಚಿವರಾಗೋ ಕನಸು ಕಾಣ್ತಿದ್ದ ಅನರ್ಹ ಶಾಸಕರಿಗೆ ಈಗೊಂಥರ ದೊಡ್ಡ ಶಾಖೆ ತಗಲಿದೆ. ಆದರೆ ಸುಪ್ರೀಂ ಕೋರ್ಟ್ ನೀಡಿರೋ ಮತ್ತೊಂದು ಆದೇಶ ಅನರ್ಹರಿಗೆ ಸ್ವಲ್ಪ ರಿಲೀಫ್ ಕೂಡ ಕೊಡ್ತಾ ಇದೆ. ಅದು ಅನರ್ಹ ಶಾಸಕರು ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಅನ್ನೋ ಆದೇಶ. ಯಾಕೆಂದ್ರೆ ಸ್ಪೀಕರ್ ಅನರ್ಹ ಶಾಸಕರು ಈ ಇಡೀ ವಿಧಾನಸಭಾ ಅವಧಿಗೆ ಸ್ಪರ್ಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಆದೇಶ ಕೊಟ್ಟಿದ್ರು. ಆ ಆದೇಶವನ್ನ ಸುಪ್ರೀಂ ಕೋರ್ಟ್ ತೆರವುಗೊಳಿಸಿ ಅನರ್ಹ ಶಾಸಕರು ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಅಂತ ಹೇಳಿದೆ. ಗೆಳೆಯರೆ, ಸ್ಪೀಕರ್ ಆದೇಶ ಮತ್ತು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಇದೊಂದು ವಿಚಾರದಲ್ಲಿ ಬದಲಾವಣೆ ಇರೋದನ್ನ ಬಿಟ್ರೆ ಸ್ಪೀಕರ್ ಆದೇಶವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಹಾಗಾದ್ರೆ ಇಲ್ಲಿ ತೀರ್ಪು ಅನರ್ಹ ಶಾಸಕರಿಗೆ ಯಾಕೆ ಸಮಸ್ಯೆ ಅಂತ ನೋಡೋದಾದ್ರೆ, ಒಂದು ವೇಳೆ ಸುಪ್ರೀಂ ಕೋರ್ಟ್ ಏನಾದರೂ ಅನರ್ಹತೆಯನ್ನು ತೆರವುಗೊಳಿಸಿ ಶಾಸಕರ ರಾಜೀನಾಮೆಯನ್ನು ಎತ್ತಿ ಹಿಡಿದಿದ್ರೆ ಆಗ ಅನರ್ಹ ಶಾಸಕರು 1 ವಾರದ ಒಳಗಾಗಿ ಸರ್ಕಾರದ ಭಾಗವಾಗಿ ಬಿಡಬಹುದಿತ್ತು. ಅಂದ್ರೆ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಆ ನಂತರ ಚುನಾವಣೆಯನ್ನು ಎದುರಿಸಬಹುದಿತ್ತು. ಆಗ ಸರ್ಕಾರದ ಬಲ, ಮಂತ್ರಿಗಿರಿ, ಅಧಿಕಾರದ ಶಕ್ತಿ ಇವೆಲ್ಲ ಚುನಾವಣೆಗಳಲ್ಲಿ ಗೆಲ್ಲೋದಿಕ್ಕೆ ಅವರಿಗೆ ಸಹಾಯ ಮಾಡ್ತಿದ್ವು. ಆದರೆ ಈಗ ಸುಪ್ರೀಂ ಕೋರ್ಟ್ 17 ಮಂದಿಯನ್ನ ಅನರ್ಹರು ಅಂತ ಹೇಳಿರೋದ್ರಿಂದ ಅವರು ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರುವವರೆಗೆ ಯಾವುದೇ ಸರ್ಕಾರದ ಅಧಿಕಾರವನ್ನ ಅನುಭವಿಸೋ ಹಾಗಿಲ್ಲ. ಅಕಸ್ಮಾತ್ ಗೆಲ್ಲದೆ ಇದ್ರೆ ಖೇಲ್ ಖತಮ್, ದುಕಾನ್ ಬಂದ್. ಈ ವಿಚಾರವೇ ಈಗ ಅನರ್ಹ ಶಾಸಕರಿಗೆ ತಲೆನೋವನ್ನು ಉಂಟು ಮಾಡಿರುವುದು. ಸದ್ಯಕ್ಕೆ ಅನರ್ಹ ಶಾಸಕರು ಅನರ್ಹತೆಯ ಮಸಿಯನ್ನ ಬಳಕೊಂಡೇ ಚುನಾವಣೆಯನ್ನು ಎದುರಿಸಬೇಕು. ಹೀಗಾಗಿ ಎದುರಾಳಿಗಳು ಈ ಶಾಸಕರ ವಿರುದ್ಧ ಅನರ್ಹಗೊಂಡವರು ಅನ್ನೋ ಅಸ್ತ್ರವನ್ನು ಸಹ ಪ್ರಯೋಗ ಮಾಡೋ ಸಾಧ್ಯತೆ ಇದೆ. ಹೀಗಾಗಿನೇ ಇದು ಅನರ್ಹ ಶಾಸಕರಿಗೆ ಸದ್ಯಕ್ಕೆ ಸ್ವಲ್ಪ ಭೀತಿಯನ್ನು ಉಂಟು ಮಾಡ್ತಿರೋದು. ಆದರೆ ಅನರ್ಹ ಶಾಸಕರ ಸ್ಪರ್ಧೆಗೆ ಅವಕಾಶ ಸಿಕ್ಕಿರೋದಿದೆಯಲ್ಲ, ಅದು ಇಡೀ ಬೈ ಎಲೆಕ್ಷನ್ನ ಚಿತ್ರಣವನ್ನು ಬದಲಿಸುತ್ತೆ. ಯಾಕೆಂದ್ರೆ ಎಲ್ಲ 17 ಶಾಸಕರಿಗೂ ಟಿಕೆಟ್ ಕೊಡಲೇಬೇಕಾದ ಒತ್ತಡದಲ್ಲಿ ಬಿಜೆಪಿ ಇದೆ. ಸದ್ಯಕ್ಕೆ ಡಿಸೆಂಬರ್ 5ರಂದು ನಡೆಯುವ 15 ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಅನರ್ಹ ಶಾಸಕರೇ ಬಿಜೆಪಿಯ ಅಭ್ಯರ್ಥಿಗಳಾಗೋ ಸಾಧ್ಯತೆಯನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಆ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನ ಕೂಡ ಏಳುತ್ತೆ. ಇನ್ನು ನ್ಯಾಯಾಲಯ ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ತೀರ್ಪು ಕೊಟ್ಟಿದೆ ಅನ್ನೋದನ್ನು ನೋಡೋದಾದ್ರೆ, ಮೊದಲಿಗೆ ರಾಜಕಾರಣದಲ್ಲಿ ನೈತಿಕತೆ ಅನ್ನೋದು ಮುಖ್ಯವಾಗುತ್ತೆ. ಶಾಸಕರ ಎಲ್ಲ ನಡೆಯನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಲ್ಲದೆ ಅನರ್ಹ ಶಾಸಕರು ಹೈಕೋರ್ಟ್ ಮೊರೆ ಹೋಗದೆ ಯಾಕೆ ಸುಪ್ರೀಂ ಕೋರ್ಟ್ಗೆ ಬರಬೇಕಾಯ್ತು ಅನ್ನೋ ಪ್ರಶ್ನೆಯನ್ನು ಕೂಡ ನ್ಯಾಯಾಧೀಶರು ತಮ್ಮ ತೀರ್ಪಲ್ಲಿ ಉಲ್ಲೇಖಿಸಿದ್ದಾರೆ. ಅನರ್ಹ ಶಾಸಕ ಮತ್ತೆ ಆಯ್ಕೆಯಾಗುವವರೆಗೆ ಸರ್ಕಾರಿ ಹುದ್ದೆಗಳನ್ನು ಅಲಂಕರಿಸೋ ಹಾಗಿಲ್ಲ. ಅದೇ ರೀತಿ ಅನರ್ಹರು ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಅವರ ಸ್ಪರ್ಧೆಗೆ ಅವಕಾಶ ಕೊಡದೇ ಇರೋದು ಹಾಗೂ ಅದಕ್ಕೆ ಸ್ಪೀಕರ್ ಸಮಯವನ್ನು ನಿಗದಿಪಡಿಸಿರೋದು ಸರಿಯಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಶಾಸಕರು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟರೆ ಸ್ಪೀಕರ್ ಅದನ್ನು ಅಂಗೀಕರಿಸಬೇಕು. ಶೆಡ್ಯೂಲ್ 10 ಪ್ರಕಾರ ರಾಜೀನಾಮೆ ಅಥವಾ ಅನರ್ಹತೆ ಏನೇ ಆದರೂ ಅಲ್ಲಿ ಶಾಸಕತ್ವ ಖಾಲಿಯಾಗುತ್ತೆ. ಹಾಗಾಗಿ ಆ ಕ್ಷೇತ್ರಗಳಿಗೆ ಚುನಾವಣೆ ನಡೀಲೇಬೇಕು. ಅದಕ್ಕೆ ಸ್ಪೀಕರ್ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಹಾಗೇನೆ ಸಂವಿಧಾನ ವಿರೋಧಿ ತೀರ್ಪನ್ನು ಸ್ಪೀಕರ್ ಕೊಡಬಾರದು ಅಂತ ನ್ಯಾಯಮೂರ್ತಿ ರಮಣ ನೇತೃತ್ವದ ತ್ರಿಸದಸ್ಯ ಪೀಠ ತಮ್ಮ ತೀರ್ಪಲ್ಲಿ ತಿಳಿಸಿದೆ. ಇಲ್ಲಿ ತೀರಾ ಸಮಸ್ಯೆಗೆ ಸಿಲುಕಿರೋದು ರಾಣೆಬೆನ್ನೂರು ಶಾಸಕ ಆರ್ ಶಂಕರ್. ಯಾಕೆಂದ್ರೆ ಕೆಪಿಜೆಪಿಯಿಂದ ಗೆದ್ದು ಮಂತ್ರಿಯಾಗಿ ಸರ್ಕಾರಕ್ಕೆ ಕೈಕೊಟ್ಟು ಮತ್ತೆ ಸರ್ಕಾರದಲ್ಲಿ ಭಾಗಿಯಾಗಿ ಮಂತ್ರಿಯಾಗಿ ಹೀಗೆ ಸಾಕಷ್ಟು ಹಾವು ಏಣಿಯ ಆಟ ಆಡಿದ್ದ ಶಂಕರ್ ಕಡೆಯ ಕ್ಷಣದಲ್ಲಿ ಮಾಡಿಕೊಂಡ ತಪ್ಪಿನಿಂದ ಸಮಸ್ಯೆಗೆ ಸಿಲುಕಿದ್ದಾರೆ. ಅವರಿಗೆ ತೀರ್ಪನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹೀಗಾಗಿನೇ ಅವರು ತಮ್ಮ ವಕೀಲರ ಬಳಿ ಮಾತಾಡಿ ಆನಂತರ ಮುಂದಿನ ನಿರ್ಧಾರವನ್ನು ಕೈಗೊಳ್ತೀನಿ ಅಂತ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೆಳೆಯರೆ, ತೀರ್ಪು ಬಂದ ನಂತರ ಅನರ್ಹ ಶಾಸಕರೆಲ್ಲರೂ ತಮಗೆ ಸ್ಪರ್ಧಿಸೋದಕ್ಕೆ ಅವಕಾಶ ಕೊಟ್ಟಿರೋ ಬಗ್ಗೆ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಆ ಖುಷಿಯಲ್ಲೂ ಕೂಡ ಅವ್ರ ಮಾತಲ್ಲಿ ಭಯ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಇಷ್ಟಕ್ಕೂ ಅನರ್ಹ ಶಾಸಕರಿಗೆ ಚುನಾವಣೆ ಎದುರಿಸೋದಕ್ಕಿರೋ ಭಯ ಏನು, ಕಳೆದ ಚುನಾವಣೆಯಲ್ಲಿ ಈ ಶಾಸಕರೆಲ್ಲ ಗೆದ್ದಿರೋ ಮತ ಪ್ರಮಾಣ ಎಷ್ಟು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.